ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ರು. ಈ ಬಗ್ಗೆ ಈಗ ಸರ್ಕಾರ ಕೂಡ 5 ಪೊಲೀಸ್ ಆಫೀಸರ್ಗಳನ್ನ ಅಮಾನತು ಮಾಡಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಬೆಂಗಳೂರಿನ ಮಾಜಿ ನಿವೃತ್ತ ಕಮಿಷನರ್ ಆಗಿರುವಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿದ್ದಾರೆ. ಅವ್ರನ್ನ ಕೇಳಬಹುದು. ಸರ್, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಮಿಷನರ್ ಸರಿ 5 ಅಮಾನತು ಮಾಡಿರೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಸರ್? ಇದು ಸಂಪೂರ್ಣ ಸರಿ ಇಲ್ಲ, ಬೇಜವಾಬ್ದಾರಿ ನಿರ್ಧಾರ ಸರ್ಕಾರದ್ದು. ಅಂದರೆ ಯಾವ ರೀತಿ ಸರ್ಕಾರ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಮತ್ತು ಯಾವ ಆಧಾರದ ಮೇಲೆ ಈ ಒಂದು ಆಕ್ಷನ್ ತಗೊಂಡಿದೆ ಅಂತೇಳಿ? ಅದೇ ಯಾವ ಆಧಾರ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಒಂದು ಆಧಾರ ಮಾಡಬೇಕಾದ್ರೆ ಒಂದು ಎನ್ಕ್ವೈರಿ ಮಾಡಬೇಕಾಯ್ತು, ಒಂದು ವಿಚಾರಣೆ ಮಾಡಬೇಕು. ಇವರು ಕಮಿಷನರ್ ಅಂದರೆ ಒಂದು ADG ರ್ಯಾಂಕ್ ಆಫೀಸರು, ಸೀನಿಯರ್ ಮೋಸ್ಟ್ ಆಫೀಸರು. ಅವ್ರ ಮೇಲ್ಮಟ್ಟದ ಅಧಿಕಾರಿ ಒಬ್ಬರು DG ಲೆವೆಲ್ ಅಧಿಕಾರಿ ಅಥವಾ ಹೋಮ್ ಸೆಕ್ರೆಟರಿಯವರು, ಚೀಫ್ ಸೆಕ್ರೆಟರಿಯವರು, ಇಂಥ ಅಧಿಕಾರಿಗಳು ಯಾರಾದರೂ ಒಂದು ವಿಚಾರಣೆ ಮಾಡಿ, ಒಂದಲ್ದಿದ್ರೆ 2 ದಿನ ವಿಚಾರಣೆ ಮಾಡಿ ಯಾಕಾಯಿತು ಏನಾಯಿತು ಅಂತ ವಿಚಾರಣೆ ಎಲ್ಲ ಮಾಡಿಬಿಟ್ಟು ಆಮೇಲೆ ವರದಿ ಕೊಡಬೇಕು. ಆ ವರದಿ ನೋಡಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಇದು ಯಾರಿಗೋ ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ಅವರು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅಥವಾ ಈ ಮಾಧ್ಯಮದಿಂದ ತಪ್ಪಿಸ್ಕೊಳ್ಳಿಕ್ಕೋ ಅಥವಾ ಜನಗಳು ಯಾವುದೋ ಪ್ರೆಷರಿಂದ ಇದು ಮಾಡಿದ್ದಾರೆ. ಯಾರು ದೇ ಹ್ಯಾವ್ ನಾಟ್ ಅಪ್ಲೈಡ್ ದರ್ ಮೈಂಡ್ ಅಂತ ಸರ್ಕಾರ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಇನ್ ದಿಸ್. ಸರ್, ಮತ್ತೆ IPL ಕಪ್ ಗೆದ್ದು ಮರುದಿನವೇ ಅನೌನ್ಸ್ ಆಗುತ್ತೆ ಒಂದು ವಿಕ್ಟರಿ ಪೆರೇಡ್ ಮಾಡಬೇಕಂತೇಳಿ ದಿಢೀರನೇ ಬಂದೋಬಸ್ತ್ ಕೈಗೊಳ್ಬೇಕಂದ್ರೆ ಒಂದು ಸ್ವಲ್ಪ ಸಾಕಷ್ಟು ಪೊಲೀಸರಿಗೆ ಸಮಯಾವಕಾಶ ಕೊರತೆ ಇದೆ ಮತ್ತು ಟೈಮ್ ಕೂಡ ಇರಲಿಲ್ಲ. ಅಂಥದ್ರಲ್ಲಿ ಇಷ್ಟು ವ್ಯವಸ್ಥೆ ಮಾಡಿದರೆ ಮತ್ತೆ ಘಟನೆ ಆಯಿತು. ಆದರೆ ಸರ್ಕಾರ ಇದನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಏಕಾಏಕಿ ಈ ಒಂದು ನಿರ್ಧಾರ ತೆಗೆದುಕೊಳ್ತಾ ಅಂತೇಳಿ? ಕರೆಕ್ಟ್, ಸರ್ಕಾರ ಎಲ್ಲದಕ್ಕೂ ಏಕಾಕಿ ಅದು ಮಾಡಲಿಕ್ಕೂ ಬೇಡ ಅಂತ ಹೇಳಿದ್ದಾರೆ ಅಂತ ನನ್ನ ಇನ್ಫಾರ್ಮೇಷನ್ ಇದೆ. ಸರ್ಕಾರಕ್ಕೆ ಬೇಡ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಅದನ್ನು ಕೇಳಲಿಲ್ಲ. ಅದನ್ನು ಪ್ರೆಷರ್ ಹಾಕಿ ಮಾಡಿಸಿದ್ದಾರೆ ಅಂತಾರೆ. ನಿಜ ಸುಳ್ಳು ತಾವು ವೆರಿಫೈ ಮಾಡಿ ಮತ್ತು ಅದಕ್ಕೂ ಗಡಿಬಿಡಿ ಮಾಡಿ ಇದು ಮಾಡಿದ್ರು. ಇದು ಮೆರವಣಿಗೆ ಮಾಡಬೇಕು ಅಂತ ಹೇಳಿದ್ರು, ಅಲ್ಲಿ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು, ಇನ್ನೊಂದು ಕಡೆ ಸ್ಟೇಡಿಯಂನಲ್ಲಿ ಒಂದು ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಬಲವಂತವಾಗಿ ಹೇರಿದ್ರು. ಆಮೇಲೆ ಈ ಗಲಾಟೆ ಆದಮೇಲೆ ಈಗ ಇದಕ್ಕೆ ಬಲವಂತವಾಗಿ ತಿರ್ಗಾ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಎಲ್ಲನೂ ಗಡಿಬಿಡಿಯಲ್ಲಿ ಮಾಡಿದ್ದಾರೆ. ಯಾವುದು ಕೂತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡಿ ಸರಿ ತಪ್ಪು ನೋಡಿ ಮಾಡಿದಂಗೆ ಅನಿಸ್ತಿಲ್ಲ ನನ್ನ ಕೈಲಿ. ಸರ್, ಮತ್ತು ಈ ಒಂದು ದುರ್ಘಟನೆ ಹಿಂದೆ ಸರ್ಕಾರದ ವೈಫಲ್ಯ ಅಥವಾ ಪೊಲೀಸ್ ಇಲಾಖೆ ಯಾವ ವೈಫಲ್ಯ ಆಗಿದೆ ಏನು ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ಸರ್ಕಾರದ ವೈಫಲ್ಯ ಇದು ನೋಡಿ ಮಾಡಬೇಕಾಯ್ತು. ಇದು ಮಾಡಿ ಚಿಂತನೆ ಮಾಡಿ ಮಾಡಬೇಕು. ದಿಢೀರಂತ ಮಾಡಿಬಿಟ್ಟು ಏನಾದರೂ ಮಾಡಿದ್ರೆ ತಪ್ಪಾಗ್ತದೆ. ಸರ್, ಮತ್ತು ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಒಂದು ಇತಿಹಾಸದಲ್ಲಿ ಈ ರೀತಿ ಮೊದಲನೇ ಬಾರಿಗೆ ಕಮಿಷನರ್ ಅಮಾನತು ಮಾಡಿರುವಂಥದ್ದು, ಅದು ಒಂದು ಕಾಲು ತುಳಿದು ಅದು ಒಂದು ನೆಪ ಒಡ್ಡಿ, ಅದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಅನಿಸುತ್ತಾ ಅಥವಾ ಸರ್ಕಾರದ ಕ್ರಮ ಏನು ಅನಿಸುತ್ತೆ ಸರ್ ಮಾಜಿ ಕಮಿಷನರ್ ಆಗಿ? ಸರ್, ಇಲ್ಲ, ನಾನು ಹೇಳ್ತೀನಿ, ನಾನು 1976ಕ್ಕೆ ಕೆಲಸಕ್ಕೆ ಸೇರಿದ್ದು. ಅವತ್ತಿಂದ ಇಂಥದ್ದು ನಾನು ನೋಡಿಲ್ಲ. ಆಯ್ತು, ಯಾರ ಮೇಲೆ ನಾವು ಅಮಾನತು ಮಾಡಬೇಕಾದ್ರೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. ನಾನು ಹೇಳಿದೆ, ಈವನ್ ಒಂದು ಪ್ಯೂನ್ ಮಾಡಬೇಕಾದ್ರೂ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. ಪ್ರಿಲಿಮಿನರಿ ಎನ್ಕ್ವೈರಿ ಇವ್ರಿಗಿನ್ನ ಮೇಲಧಿಕಾರಿ ಮಾಡಬೇಕು. 1-2 ದಿನ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಅವರು ತೀರ್ಮಾನ ತೆಗೆದುಕೊಂಡು ಕ್ರಮ ತೆಗೆದುಕೊಂಡ್ರೆ ಯಾರ್ದು ಅಭ್ಯಂತರ ಇಲ್ಲ. ಏನಿಲ್ಲ, ಸಡನ್ನಾಗಿ ಮಾಡಿದ್ದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಮತ್ತು ಪೊಲೀಸರು ಇದರಲ್ಲಿ ಇನ್ನೂ ಯಾವ ರೀತಿ ಕ್ರಮ ಕೈಗೊಳ್ಬೋದಾಗಿತ್ತು ಅಂತ ಮುನ್ನೆಚ್ಚರಿಕೆ ವಹಿಸುವಂತ ಇರ್ಬೋದು, ಬಂದೋಬಸ್ತ್ ಇರ್ಬೋದು, ಯಾವ ರೀತಿ ಎಚ್ಚರಿಕೆ ಅಲ್ಲ, ಅವರು ಕೈಲಾದಷ್ಟು ಅವ್ರು ಮಾಡಿದ್ದಾರೆ. ಪೊಲೀಸರು ಎಲ್ಲ ಮಾಡಿದ್ದಾರೆ. ಒಂದು ಪ್ರೆಷರ್ ಪಾಯಿಂಟ್ ಆಗಿದೆ, ಒಂದೊಂದು ಸತಿ ಆಗ್ತದೆ. ಸಡನ್ನಾಗಿ ಎಲ್ಲರೂ ನುಗ್ಗಿದ್ದಾರೆ ಅಂತ ಕೇಳಿದ್ದೀನಿ. ಅಂಥ ಸಮಯದಲ್ಲಿ ಇವ್ರಿಗೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಯಾವ ರೀತಿ ಆಗ್ತದೆ ಅಂತ. ಆ ಜಾಗದಲ್ಲಿದ್ದಂಥವ್ರು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಷ್ಟೇ. ನಾವು ಅಲ್ಲಿಲ್ದಲೇ ಹೇಳಲಿಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು. ಇದು ಬೆಂಗಳೂರಿನ ನಿವೃತ್ತ ಪೊಲೀಸ್ ಕಮಿಷನರ್ ಆಗಿದ್ದಂಥ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಹೇಳ್ತಾ ಇರೋದು ಸರ್ಕಾರದ ಆತುರದ ನಿರ್ಧಾರ ಸರಿ ಅಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಮುನಿರಾಜು, ನ್ಯೂಸ್ 18 ಬೆಂಗಳೂರು.